ಕರ್ನಾಟಕ ಸರ್ಕಾರವು ವಿಕಲಚೇತನರು ಹಾಗೂ ಅಸಂಘಟಿತ ಕಾರ್ಮಿಕರ ಹಕ್ಕು ಮತ್ತು ಕಲ್ಯಾಣಕ್ಕೆ ಸಂಬಂಧಿಸಿದಂತೆ ಮಹತ್ವದ ಮಸೂದೆಗಳನ್ನು ತರೋಕೆ ಮುಂದಾಗಿದೆ. ಮೊದಲು ಕರ್ನಾಟಕ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ವಿಕಲಚೇತನರ ಹಕ್ಕುಗಳ ಮಸೂದೆ 2025 ಕುರಿತು ಹೇಳುವುದಾದರೆ, ರಾಜ್ಯದಲ್ಲಿ ವಿಕಲಚೇತನರಿಗೆ ಖಾಸಗಿ ಉದ್ಯೋಗ ಕ್ಷೇತ್ರದಲ್ಲಿ 5% ಮತ್ತು ಶಿಕ್ಷಣದಲ್ಲಿ 10% ಮೀಸಲಾತಿ ಕಲ್ಪಿಸುವಂತಹ ಉದ್ದೇಶದಿಂದ ಕರಡು ಮಸೂದೆಯನ್ನ ರೂಪಿಸಲಾಗಿದೆ. ವಿಕಲಚೇತನರ ಹಕ್ಕುಗಳ ಕಾಯ್ದೆ 2016ರ ಪರಿಣಾಮ ಅನುಷ್ಠಾನಕ್ಕೆ ಈಗ ರಾಜ್ಯದ ಅಭಿವೃದ್ಧಿ ಆದ್ಯತೆಗಳಿಗೆ ಅನುಗುಣವಾಗಿ ಈ ಕಾನೂನು ತರೋಕೆ ಯೋಜನೆ ಮಾಡಲಾಗಿದೆ. ಇನ್ನೊಂದು ಮಹತ್ವದ ಹೆಜ್ಜೆಯಾಗಿ ಕರ್ನಾಟಕ ಮನೆ ಕೆಲಸದ ಕಾರ್ಮಿಕರ ಮಸೂದೆ 2026ರ ಕರಡು ಅಧಿಸೂಚನೆ ಪ್ರಕಟವಾಗಿದೆ. ಇನ್ನು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ಕಾರ್ಮಿಕ ಇಲಾಖೆ ಈ ಮಸೂದೆಯನ್ನ ಮುಂದಿಟ್ಟಿದ್ದು, ಮನೆ ಕೆಲಸದವರ ಸಾಮಾಜಿಕ ಭದ್ರತೆ ಮತ್ತು ಕಲ್ಯಾಣವನ್ನ ಕಾನೂನುಬದ್ಧಗೊಳಿಸುವಂತಹ ಉದ್ದೇಶವನ್ನ ಹೊಂದಿದೆ. ಇದರ ಜೊತೆಗೆ ಕರ್ನಾಟಕ ನಿರಾಶ್ರಿತ ವಿಧವಾ ಅಸಂಘಟಿತ ಕಾರ್ಮಿಕರ ವಿಧೇಯಕ 2026 ಕೂಡ ರೂಪುಗೊಳ್ಳುತ್ತಾ ಇದೆ. ಈ ವಿಧೇಯಕವು ಪತಿ ಇಲ್ಲದ ಅಸಂಘಟಿತ ಕ್ಷೇತ್ರದಲ್ಲಿ ತೊಡಗಿರುವ ಅಥವಾ ತೊಡಗೋಕೆ ಸಮರ್ಥರಾಗಿರುವಂತಹ ಆರ್ಥಿಕ ಸಂಕಷ್ಟ ಅಥವಾ ನಿರಾಶ್ರಿತ ಸ್ಥಿತಿಯಲ್ಲಿ ಬದುಕ್ತಾ ಇರುವಂತಹ ಮಹಿಳೆಯರಿಗೆ ಅನ್ವಯವಾಗಲಿದೆ. ನೋಂದಾಯಿತ ನಿರಾಶ್ರಿತ ವಿಧವಾ ಕಾರ್ಮಿಕರ ಅವಲಂಬಿತರಿಗೂ ಕೂಡ ಸೌಲಭ್ಯ ಕಲ್ಪಿಸಲಾಗ್ತಾ ಇದೆ. ಇನ್ನು ಅಪ್ರಾಪ್ತ ಮಕ್ಕಳು, ಶಿಕ್ಷಣ ಪಡಿತಾ ಇರುವಂತಹ ಮಕ್ಕಳು, ಅವಿವಾಹಿತ ಪುತ್ರಿ ಅಥವಾ ಅವಲಂಬಿತ ಪೋಷಕರು ಇದರ ವ್ಯಾಪ್ತಿಗೆ ಒಳಪಡ್ತಾರೆ. ದೈಹಿಕ ಅಥವಾ ಮಾನಸಿಕ ಅಶಕ್ತತೆ ಹೊಂದಿರುವಂತಹ ಮಗು ಆ ಅಶಕ್ತತೆ ಮುಂದುವರಿಯುವವರೆಗೆ ಸೌಲಭ್ಯವನ್ನ ಪಡೆಯೋಕೆ ಅರ್ಹರಾಗ್ತಾರೆ. ಇನ್ನೊಂದೆಡೆ ಕನಿಷ್ಠ ವೇತನ ಪರಿಷ್ಕರಣೆ ಹಾಗೂ ಸಾಮಾಜಿಕ ಭದ್ರತಾ ಯೋಜನೆಗಳಿಗೆ ಅಗತ್ಯವಾದ ಅನುದಾನಕ್ಕಾಗಿ ಸರ್ಕಾರ ಹೊಸ ಆದಾಯ ಮೂಲಗಳತ್ತ ಈಗ ಗಮನ ಹರಿಸಿದೆ. ಪೆಟ್ರೋಲ್, ಡೀಸೆಲ್ ಮತ್ತು ಎಥನಾಲ್ ಸೇರಿದಂತೆ ಈಗ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲೆ ಹೆಚ್ಚುವರಿ ತೆರಿಗೆ ವಿಧಿಸಿ ಅಸಂಘಟಿತ ಕಾರ್ಮಿಕರ ಕಲ್ಯಾಣ ನಿಧಿ ಸ್ಥಾಪಿಸೋಕೆ ಉದ್ದೇಶಿಸಲಾಗಿದೆ. ಈ ಕುರಿತು ಪರಿಷ್ಕೃತ ಪ್ರಸ್ತಾವನೆಯನ್ನ ಸರ್ಕಾರಕ್ಕೆ ಈಗಾಗಲೇ ಸಲ್ಲಿಸಲಾಗಿದೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.